ಸುಮಾರು 6 ಸಂವತ್ಸರಗಳ ಹಿಂದೆ ಕರಾವಳಿ ಕರ್ನಾಟಕದ ನಾಡಿ ಮಿಡಿತಕ್ಕೆ ಸ್ಪಂದಿಸುತ್ತಾ ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ, ಪೋಷಿಸುವ ನಿಟ್ಟಿನಲ್ಲಿ, ಬೆಳೆಸುವ ನಿಟ್ಟಿನಲ್ಲಿ ಉದಿಸಿದಂತಹ ಸಂಸ್ಥೆ ನಿಮ್ಮ ಮೆಚ್ಚಿನ ನಮ್ಮ ಟಿವಿ. ಕರಾವಳಿಗರ ಅಂತರಾತ್ಮದ ಭಾವಕ್ಕೆ ಧ್ವನಿಯಾಗಿ ಕರಾವಳಿಗರ ಆಚಾರ ವಿಚಾರ ಸಂಸ್ಕೃತಿಗೆ ನಿತ್ಯ ಮಿಡಿಯುತ್ತಾ ನೋವು ನಲಿವುಗಳಿಗೆ ಸ್ಪಂದಿಸುತ್ತಾ ರಾಜಕೀಯ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮಿಂದಾದಂತಹ ಒಂದು ಕೈಂಕರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಾ ಈ ಒಂದು ಮಟ್ಟಕ್ಕೆ ಬೆಳೆದಿದ್ದೇವೆ. ವೀಕ್ಷಕರೇ, ಬಂಧುಗಳೇ, ಕಳೆದ 6 ಸಂವತ್ಸರದ ಹಿಂದೆ ಅಂಬೆಗಾಲನ್ನು ಇಕ್ಕಿ ಪರದಾಡ್ತಿದ್ದಂತಹ ನಮ್ಮ ಟಿವಿ ಇಂದು ನಿಮ್ಮೆಲ್ಲರ ಅಕ್ಕರೆ, ಅಭಿಮಾನ, ಪ್ರೋತ್ಸಾಹ, ಪ್ರೀತಿಯಿಂದ ವಾಮನ ರೂಪಿಯಿಂದ ತ್ರಿವಿಕ್ರಮನಾಗಿ ಬೆಳೆದು ತನ್ನ ಪ್ರಸಾರ ಬಾಹುಳ್ಯವನ್ನು ಮತ್ತಷ್ಟು ವಿಸ್ತರಿಸಿಕೊಂಡಿದೆ. ಪಕ್ಕದ ಕೇರಳ ರಾಜ್ಯಕ್ಕೆ, ಅದೇ ರೀತಿ ಮಹಾರಾಷ್ಟ್ರದ ಮುಂಬೈ ಮಹಾನಗರಕ್ಕೆ ಕೂಡ ತನ್ನ ಪ್ರಸಾರ ವ್ಯಾಪ್ತಿಯನ್ನು ನಮ್ಮ ಟಿವಿ ಇವತ್ತು ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದಂತಹ, ಬೆಳೆಸ್ತಿರುವಂತಹ, ಪೋಷಿಸ್ತಿರುವ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಪ್ರತಿ ವರ್ಷದಂತೆ ಈ ಬಾರಿ ಕೂಡ ದೀಪಾಂಜಲಿ ಅನ್ನುವಂತಹ ವಿಶೇಷವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕನ್ನಡದ ಎಂದೂ ಮರೆಯಲಾಗದ ಮರೆಯಬಾರದ ಅತ್ಯಂತ ಸುಮಧುರ ಹಳೆಯ ಗೀತೆಗಳನ್ನು, ಜೊತೆಯಲ್ಲಿ ಒಂದಷ್ಟು ಹೊಸ ಗೀತೆಗಳನ್ನು ನಮ್ಮ ನಾಡಿನ ಹೆಸರಾಂತ ಗಾಯಕರ ಮಧುರ ಕಂಠದಲ್ಲಿ ಮತ್ತೊಮ್ಮೆ ಪ್ರತಿಧ್ವನಿಸುತ್ತಾ ತಮ್ಮ ಮುಂದೆ ಪ್ರಸ್ತುತಪಡಿಸುವ ನಮ್ಮ ಒಂದು ಪುಟ್ಟ ಪ್ರಾಮಾಣಿಕ ಪ್ರಯತ್ನವೇ ಈ ದೀಪಾಂಜಲಿ. ಈ ದೀಪಾಂಜಲಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಅತಿಥಿಗಳು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಸಂಸದರಾಗಿರುವಂತಹ ಮಾನ್ಯ ನಳಿನ್ ಕುಮಾರ್ ಕಟೀಲು ಅವರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಿ ನಮ್ಮೊಂದು ಪುಟ್ಟ ಸ್ವಾಗತವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಅದೇ ರೀತಿ ಕಾಂಗ್ರೆಸ್ನ ಹಿರಿಯ ಮುಖಂಡರು, ಎಲ್ಲಕ್ಕಿಂತ ಮಿಗಿಲಾಗಿ ಓರ್ವ ಸಾಹಿತಿಯೂ ಆಗಿರುವಂತಹ ಶ್ರೀಯುತ MG ಹೆಗಡೆ ಅವರು, ಸಾಹಿತಿ ಮಾತ್ರವಲ್ಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಂತಹ ಶ್ರೀಯುತ MG ಹೆಗಡೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇವರೊಟ್ಟಿಗೆ ನಮ್ಮ ಟಿವಿ ಸಂಸ್ಥೆಯ ನಿರ್ದೇಶಕರುಗಳಾದಂತಹ ಡಾಕ್ಟರ್ ಶಿವಶರಣ್ ಶೆಟ್ಟಿ ಹಾಗೂ ಸುರೇಶ್ ರಾವ್ ಕೊಕ್ಕಡ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಡುತ್ತಾ, ತಮ್ಮ ಕಾರ್ಯ ಬಾಹುಳ್ಯದ ಮಧ್ಯೆ ಕೂಡ ನಮ್ಮ ಟಿವಿ ಪ್ರಸ್ತುತಪಡಿಸುವ ಈ ಒಂದು ದೀಪಾಂಜಲಿ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆನ್ನುವಂತಹ ಸದುದ್ದೇಶದಿಂದ ಎಲ್ಲ ಕಾರ್ಯಗಳನ್ನು ಒತ್ತಟ್ಟಿಗಿಟ್ಟು ಬಂದಿದ್ದಾರೆ. ಕ್ಲಬ್ದ ಸಮಯಕ್ಕೆ ಆಗಮಿಸಿರುವಂತಹ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಡಾಕ್ಟರ್ ಶಿವಶರಣ್ ಶೆಟ್ಟಿ ಅವರು, ನಮ್ಮ ಟಿವಿಯ ಕಾರ್ಯಕ್ರಮ ನಿರ್ದೇಶಕರು ಶಿವಶರಣ್ ಶೆಟ್ಟಿ ಅವರು ಹೂವಿನ ಗುಚ್ಛವನ್ನು ನೀಡಿ ಅವರಿಗೆ ಸ್ವಾಗತವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಪುಟ್ಟ ಸಮಾರಂಭದ ಇನ್ನೋರ್ವ ಅತಿಥಿಯಾಗಿದ್ದಾರೆ ಮಾನ್ಯ MG ಹೆಗಡೆ ಅವರು. ಅವರನ್ನು ನಮ್ಮ ಮಾರುಕಟ್ಟೆ ವಿಭಾಗದ ನಿರ್ದೇಶಕರಾಗಿರುವಂತಹ ಶ್ರೀಯುತ ಸುರೇಶ್ ರಾವ್ ಕೊಕ್ಕಡ ಅವರು ಪುಷ್ಪಗುಚ್ಛವನ್ನು ಸಮರ್ಪಣೆ ಮಾಡುವುದರ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ನಮ್ಮ ಟಿವಿ ಗೋಡ್ರೇಜ್ ಪ್ರಾಪರ್ಟೀಸ್ ಅವರ ದೀಪಾಂಜಲಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಇವತ್ತಿನ ಸ್ಟಾರ್ ಅಟ್ರಾಕ್ಷನ್ಸ್ಗಳು ನಮ್ಮ ಜೊತೆ ಇದ್ದಾರೆ. ಇದನ್ನ ಸ್ವಲ್ಪ ಡೈರೆಕ್ಟರ್ ಸ್ಟೈಲಲ್ಲಿ ಹೇಳಿದ್ರೆ, ಲೈಟ್ಸ್ ಆಫ್, ಸೌಂಡ್, ಆಕ್ಷನ್. ನಿಮ್ಮಪ್ಪ 2 ಅವರಲ್ಲಿ ಡಾಕ್ಯುಮೆಂಟ್ಸ್ ತಗೊಂಡು ನನ್ನ ಕಾತ್ರ ಬಂದು ಬೆದರ್ಬೇಕು. ತನ್ನ ಪ್ರೀತಿಸೋರ್ಗೇನಾದ್ರೂ ಆದ್ರೆ
ಪ್ರತಿಯೊಬ್ಬ ಗಂಡಸು ರೌಡಿನೇ ನನ್ನ ಪ್ರೀತಿ ಹುಟ್ಟಿರೋದು ನನಗೋಸ್ಕರ ಅಷ್ಟೇ. ಅವನ ಬಗ್ಗೆ ಮಾತಾಡ್ರೆ ಅಷ್ಟೇ. ಆಮೇಲೆ ಮಾತನ್ನ ಬೇರೆ ಯಾರು ಹೇಳಿದ್ರೆ ನಾನೇ ಅಲ್ಲ ಮಾವ ಏನ್ ಮಾಡ್ಬೇಕು? ಇದು ನಮ್ಮ ಮೋಸ್ಟ್ ಅವೈಟೆಡ್ ಚಿತ್ರ ಗಾನ ಬಚಾನ. ಈ ಗಾನನ ಬಜಾಯಿಸಿದವರು ಸ್ಟಾರ್ಟ್, ಆಕ್ಷನ್, ರೋಲಿಂಗ್, ಸೌಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ ಕಟ್ 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 ಅಂತ ಹೇಳ್ತಾ ಇದ್ದ ಡೈರೆಕ್ಟರ್ ಪ್ರಶಾಂತ್ ರಾಜ್ ಅವರು. ಡೆಬ್ಯೂಟೆಂಟ್ ಡೈರೆಕ್ಷನ್ ಲವ್ ಗುರು ಅವಾರ್ಡ್ಸ್ಗಳು ಹಲವಾರು. ಒನ್ ದ ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್ ಇನ್ ಅಕ್ಕಾ ಅವಾರ್ಡ್ಸ್ ನ್ಯೂಯಾರ್ಕ್ USA. ಇವರ ಸೆಕೆಂಡ್ ಡೈರೆಕ್ಷನ್ ಮೂವಿನೇ ಗಾನ ಬಚಾನ. ಆಡಿಯೋ ಆಫ್ ದಿಸ್ ಮೂವಿ ಎಲ್ಲ ರೇಡಿಯೋ ಸ್ಟೇಷನ್ಸ್ಗಳಲ್ಲಿ, ಎಲ್ಲ ಚಾರ್ಟ್ ಬಸ್ಟರ್ಸ್ಗಳಲ್ಲಿ ಪೊಸಿಷನ್ ಟಾಪ್ ಅಲ್ಲಿ ಪಡ್ಕೊಂಡಿದೆ. ಅಂಡ್ ಒನ್ ಆಫ್ ದಿ ಮೋಸ್ಟ್ ಅವೈಟೆಡ್ ಮೂವಿ ಆಫ್ ದಿ ಇಯರ್. ನಮ್ಮೊಂದಿಗೆ ಇದೇ ಚಿತ್ರತಂಡದ ಮತ್ತೋರ್ವರು, ದಟ್ ಇಸ್ ದಿ ಆಕ್ಟರ್ ತರುಣ್ ಚಂದ್ರ ಅವರಿದ್ದಾರೆ. ಟ್ರೈನಿಂಗ್ ಇನ್ ಆಕ್ಟಿಂಗ್ ಫ್ರಮ್ ಕಿಶೋರ್ ನಮಿತ್ ಕಪೂರ್ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಮುಂಬೈ. ಟ್ರೈನ್ಡ್ ಇನ್ ಡಾನ್ಸ್ ಬೈ ಶಮಾಕ್ ದವರ್, ದಿ ಮೋಸ್ಟ್ ಫೇಮಸ್ ಬಾಲಿವುಡ್ ಕೊರಿಯೋಗ್ರಾಫರ್. ಕನ್ನಡ ಮೂವಿಯಲ್ಲಿ ಖುಷಿ ಚಿತ್ರದಲ್ಲಿ ಪ್ರಕಾಶ್ ಅವರ ನಿರ್ದೇಶನ, ವಿಚ್ ವಾಸ್ ಅ ಸೂಪರ್ ಹಿಟ್. ಇವರ ಸೆಕೆಂಡ್ ಮೂವಿ ವಾಸ್ ಅ ತೆಲುಗು ಫ್ಲಿಕ್. ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಈ ಸಂಜೆ ಯಾಕಾಗಿದೆ ಅಂತ ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಹಾಕೊಂಡು ಬೀಚಲ್ಲಿ ಹಾಡನ್ನು ಹಾಡಿಕೊಂಡು ಗೆಳೆಯ ಚಿತ್ರನೂ ಕೂಡ ಹಿಟ್. ಹನಿ ಹನಿ, ಸೀನಾ, ಪರಿಚಯ, ಲವ್ ಗುರು, ಹೀಗೆ ಈಗ ದ ಮೋಸ್ಟ್ ಅವೈಟೆಡ್ ಲೇಟೆಸ್ಟ್ ಮೂವಿ ಗಾನ ಬಜಾನ, ಆಲ್ ಸೆಟ್ ಟು ರಿಲೀಸ್ ಸೂನ್. I request the board of directors, the director of programming, Dr. Shivasharan Shetty, Mr. Suresh Rao Kokkada, director of marketing, to kindly lead them over to the dais. ನಮ್ಮೊಂದಿಗೆ ಮತ್ತೋರ್ವರಿದ್ದಾರೆ. ಉದಯೋನ್ಮುಖ ನಟಿಯಾಗಿರುವಂಥ ಅಪೂರ್ವ ಡಿ ಸಾಗರ್ ಇವರು. ಇವರ ಆನ್ ಸ್ಕ್ರೀನ್ ನೇಮ್ ರೂಪಿಕಾ ಅಂತ. ಕಲ್ಚರಲ್ ಆಕ್ಟಿವಿಟೀಸ್ಗಳಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಗಿಟ್ಟಿಸ್ಕೊಂಡು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ಗಳನ್ನು ಪಡ್ಕೊಂಡಿರೋರಂಥ ರೂಪಿಕಾ ಅವರು ನಮ್ಮ ಜೊತೆ ಇದ್ದಾರೆ. ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರ ನಿರ್ದೇಶನದಲ್ಲಿ ಹೀರೋಯಿನ್ ಆಗಿ ನಟಿಸಿದಂಥ ಹೆಗ್ಗಳಿಕೆ ಇವ್ರದ್ದು ಚೆಲುವಿನ ಚಿಲಿಪಿಲಿ ಚಿತ್ರದ್ದು. ಸದ್ಯಕ್ಕೆ ಗಲ್ಲಗಲ್ಲೆನ್ನುತ್ತಾ ಕಾಲ್ಗೆಜೆ ಚಿತ್ರದ ನಾಯಕಿ ನಟಿ ಆಗಿರುವಂಥ ರೂಪಿಕಾ ಅವರು ನಮ್ಮ ಜೊತೆ ಇದ್ದಾರೆ. ಮಳೆಯ ಹಾಗೆ ಬಿಡದ ಜಡಿಯ ಹಾಗೆ ಉದುರುವುದು ನಿನ್ನ ನೆನಪು. ಸೋನೆ ಹಾಗೆ ಧಾರೆ ಹಾಗೆ ತುಡಿಯುವುದು ನಿನ್ನ ನೆನಪು. ಮಾರಿಯ ಚಳಿ ಬಿಸು ಮಳೆ ತಡಿ ಚಿಟಪಟ ಹನಿಗಳು. ಇದಕ್ಕೆಲ್ಲ ರೂವಾರಿಯಾದಂತಹ ಬಿ ಗಣಪತಿಯವರು 1984ರಿಂದ 1989ರವರೆಗೆ ಮುಂಗಾರು ದಿನಪತ್ರಿಕೆಯಲ್ಲಿ ವಾರದ ಮುಂಗಾರು ಅನ್ನೋ ಮ್ಯಾಗಝಿನ್ ಸಂಪಾದಕನಾಗಿ ವೃತ್ತಿ ಜೀವನ ಆರಂಭ. ಸುಚಿತ್ರ ಅನ್ನೋ ಸಿನಿಮಾ ಪತ್ರಿಕೆ ಇವರ ಕೊಡುಗೆ. ಹಾಗೆ ಕಸ್ತೂರಿ ಕನ್ನಡ ವಾಹಿನಿಗೆ ಫಿಲ್ಮಿ ಸಂಸಾರ ಅನ್ನೋ ಸಿನಿಮಾ ಜಗತ್ತಿನ ಸಾಧಕರ ಸಾಂಸಾರಿಕ ಸಂದರ್ಶನ, ಅಪ್ಪಡ ಕನ್ನಡ ನಿರೂಪಕನೆಂಬ ಹೇಳಿಕೆ. ನಂತರ ಸ್ನೇಹಿತರೊಡಗೂಡಿ ಕಟ್ಟಿದ ಕಾರ್ಪೊರೇಟ್ ಸಂಸ್ಥೆ ಇನ್ ಮೀಡಿಯಾ ನೆಟ್ವರ್ಕ್ಸ್. ಇದರ ಮೊದಲ ಕಾಣಿಕೆಯಾಗಿ ಚಿತ್ತಾರ ಅನ್ನೋ 100% ಸಿನಿಮಾ ಮಾಸಿಕವನ್ನು ಮಾರುಕಟ್ಟೆಗೆ ಬಿಡುಗಡೆ. ಚಿತ್ತಾರ ದಿನ ಬೆಳಗಾಗೋದ್ರೊಳಗಾಗಿ ಸಿನಿಮಾ ರಂಗದ ಸಿನಿಮಾ ಪ್ರಿಯರ ಕಣ್ಮಣಿಯಾಗಿದೆ. Ladies and gentlemen, please put your hands together and welcome Mr. B. Ganapati.
ಹಬ್ಬದ ಶುಭಾಶಯಗಳು. ಇಲ್ಲಿ ಈ ದಿನ ನಿಮ್ಮ ಮುಂದೆ ಸ್ಟೇಜ್ ಮೇಲೆ ಬಂದಿದ್ದೀನಿ ಅಂದರೆ ಅದಕ್ಕೆ ಕಾರಣರಾದ ನಮ್ಮ ಟಿ ವಿ ಅವ್ರಿಗೆ ಧನ್ಯವಾದ. ಇದೇ ಥರ ಇನ್ನೂ ಸಾಕಷ್ಟು ವರ್ಷಗಳು ಬೆಳ್ಕೊಂಡೋಗ್ಲಿ, ಆದಷ್ಟು ದೊಡ್ಡ ಮಟ್ಟಿಗೆ ಬೆಳ್ಕೊಂಡೋಗ್ಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಗಾನ ಬಜಾನ ಈ ಸಿನಿಮಾಲ್ಲಿ ನಾನೊಬ್ಬ ಡ್ಯಾನ್ಸ್ ಟೀಚರ್. ಅದಕ್ಕೆ ಇವತ್ತು ನಿಮಗೆ ಒಂದು ಸ್ಪೆಷಲ್ ಪ್ರೆಸೆಂಟೇಷನ್ ಕೊಡ್ಬೇಕಂತಿದ್ದೀನಿ. ನಿಮಗೆಲ್ಲ ಡ್ಯಾನ್ಸ್ ಹೇಳ್ಕೊಡ್ತೀನಿ. ಓಕೆನಾ? ಓಕೆನಾ? ಏನಿಲ್ಲ, ಸಿಂಪಲ್ಲಾಗಿ 2 ಸ್ಟೆಪ್ ಹೇಳ್ಕೊಡ್ತೀನಿ. ಮಾಡ್ತೀರಾ? ಓಕೆ, ನನ್ನ ಜೊತೆ ಒಂದಿಬ್ಬರು ನನ್ನ ಪಕ್ಕದಲ್ಲಿ ಡ್ಯಾನ್ಸ್ ಮಾಡಲಿದ್ದಕ್ಕೆ ಯಾರು ಬರ್ತೀರಾ? ಭಯನಾ ಮಂಗಳೂರವ್ರಿಗೆ ಡ್ಯಾನ್ಸ್ ಅಂದರೆ ನಾಚಿಕೆನಾ? ನಿಮ್ಮ ಹೆಸರು? ಆಶಾ. ವೆಲ್ಕಮ್ ಆನ್ ಸ್ಟೇಜ್ ಆಶಾ. ನಿಮ್ಮ ಹೆಸರು? ವೆಲ್ಕಮ್. ಓಕೆ, ನಿಮ್ಮಿಬ್ಬರಿಗೂ ಡ್ಯಾನ್ಸ್ ಹೇಳ್ಕೊಡ್ತೀನಿ ಆಯಿತಾ? ಈಸಿ 2 ಸ್ಟೆಪ್ಪು. ನೀವೂ ಮಾಡಬೇಕು, ಎಲ್ಲ ಮಾಡಬೇಕು. ಓಕೆನಾ? ರೆಡಿ? ಓಕೆ, ಫಸ್ಟ್ ಸ್ಟೆಪ್ಪು ಗಾನ. ಗಾನ ಅಂದರೆ ಏನು ಮಾಡ್ತೀರಾ? ಗಾನ ಗಾನ. ಬಜಾನ ಬಜಾನ ಮಾಡಿ. ಮ್ಯೂಸಿಕ್ ಜೊತೆ ಮಾಡೋಣ? ಮಾಡ್ತೀರಾ ಎಲ್ಲ? ರೆಡಿನಾ? ಓಕೆ, ಸೌಂಡ್. ಹಂಗೆ ಇನ್ನೊಂದು ಸ್ಟೆಪ್ಪು. ಹಾಗೆ ತುಂಬ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು.